ಇದು ಬೆಂಗಳೂರಿನಲ್ಲಿರುವಂಥ ಆಕ್ಸಿಡೆಂಟ್ ಸ್ಪಾಟ್ ಜಂಕ್ಷನ್. ನೋಡ್ತಾ ಇದ್ದಂತೆ ಇಲ್ಲಿ ಸಂಭವಿಸುತ್ತೆ ಅಪಘಾತ. 2 ತಿಂಗಳ ಅವಧಿಯಲ್ಲಿ ಅಥವಾ ಅಂತರದಲ್ಲಿ ಬರೋಬ್ಬರಿ 6 ಬಾರಿ ಅಪಘಾತಗಳಾಗಿದೆ. ಬೆಂಗಳೂರಿನಲ್ಲಿರುವಂತಹ ಆಕ್ಸಿಡೆಂಟ್ ಸ್ಪಾಟ್ ಜಂಕ್ಷನ್ ಇದು ಅನ್ನುವಂಥದ್ದು ಕೆಟ್ಟ ಹೆಸರನ್ನು ಪಡ್ಕೊಳ್ತಾ ಇದೆ ಪ್ರದೇಶ. ನೋಡ್ತಾ ಇದ್ದಂತೆ ಇಲ್ಲಿ ಅಪಘಾತಗಳಾಗ್ತವೆ. 2 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 6 ಬಾರಿ ಆಕ್ಸಿಡೆಂಟ್ಗಳಾಗಿದೆ. ಇದು ಬನಶಂಕರಿ 3ನೇ ಹಂತದ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಬಳಿ ಇರ್ತಕ್ಕಂಥ ಜಂಕ್ಷನ್. ಕಾರಣ ಏನಪ್ಪಾ ಅಂದ್ರೆ ಸ್ಪೀಡ್ ಬ್ರೇಕರ್ಗಳಿಲ್ಲ ಇಲ್ಲಿ ಅಂತ. ಸ್ಪೀಡ್ ಬ್ರೇಕರ್ ಇಲ್ಲದ ಕಾರಣ ಅತಿ ವೇಗವಾಗಿ ವಾಹನಗಳು ಬರ್ತವೆ. ಪರಿಣಾಮವಾಗಿ ಅವರು ಆಕ್ಸಿಡೆಂಟ್ಗೊಳಗಾಗ್ತಾರೆ ಅಥವಾ ಎದುರು ಬದ್ರು ಬರ್ತಾ ಇರ್ತಕ್ಕಂಥವ್ರಿಗೂ ಗುದ್ದುತ್ತಾರೆ ಅಥವಾ ಯಾವುದಾದ್ರೂ ವೆಹಿಕಲ್ಸ್ಗೂ ಸಹ ಡಿಕ್ಕಿ ಹೊಡಿತಾರೆ. ಸೊ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳೀಯರು ಸಹ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದಯವಿಟ್ಟು ಇಲ್ಲೊಂದು ಸ್ಪೀಡ್ ಬ್ರೇಕರ್ಗಳನ್ನು ಹಾಕಿ ಅಂತ, ಅಂದರೆ ಹಂಪ್ಗಳನ್ನು ಹಾಕಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಇದು ಈ ಆಕ್ಸಿಡೆಂಟ್ ಸ್ಪಾಟ್ ಜಂಕ್ಷನ್ ಇಂದ ನಮ್ಮ ಪ್ರತಿನಿಧಿ ರಂಜನ್ ಅವರು ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ ವೀಕ್ಷಕರೇ. ನೋಡಿ, ಬೆಂಗಳೂರಿನ ಬನಶಂಕರಿಯ 3ನೇ ಹಂತದ ಕತ್ರಿಗುಪ್ಪೆಯ ಕೆಂಪೇಗೌಡ ಲೇಔಟ್ನಲ್ಲಿ 2 ತಿಂಗಳಲ್ಲಿ 6 ಬಾರಿ ಅಪಘಾತ ಆಗಿದೆ. ಸದ್ಯಕ್ಕೆ ನನಗೆ ಅದೇ ಸ್ಪಾಟ್ನಲ್ಲಿ ಇದ್ದೀನಿ. ಅಪಘಾತಕ್ಕೆ ಕಾರಣ ಏನು, ಜೊತೆಗೆ ಇಲ್ಲಿಯ ನಿವಾಸಿಗಳು ಅನುಭವಿಸ್ತಿರುವಂಥ ಯಾತನೆ ಏನು ಅನ್ನೋದನ್ನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನೋಡ್ತಿರ್ಬೋದು ಈ ಒಂದು ಸ್ಥಳದಲ್ಲಿ, ಅಂದರೆ ಇದೊಂದು ರೋಡು. ಈ ರೋಡ್ನಲ್ಲಿ ಸುಮಾರು 2 ತಿಂಗಳಲ್ಲಿ 6 ರಿಂದ 7 ಬಾರಿ ಅಪಘಾತ ಆಗ್ತಿದೆ. ಪ್ರತಿದಿನ ಕೂಡ ಇಲ್ಲಿ ಅಪಘಾತ ಸಂಭವಿಸ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿಯ ಸ್ಥಳೀಯರು ಸಾಕಷ್ಟು ಕಂಪ್ಲೇಂಟನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಅಪಘಾತಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲದಿರುವಂಥ ಕಾರಣದಿಂದಾಗಿ ವಾಹನ ಸವಾರರು ಅತಿ ವೇಗದಿಂದ ಬರ್ತಿದ್ದಾರೆ. ವೇಗದಿಂದ ಬಂದಂಥ ಸಂದರ್ಭದಲ್ಲಿ ಆ ರಸ್ತೆಯ ಆ ಭಾಗದಿಂದ ಅಥವಾ ರಸ್ತೆಯ ಈ ಭಾಗದಿಂದ 2 ಬದಿಯಲ್ಲಿ ಒಂದೇ ಸಮಾನವಾಗಿ ವಾಹನ ಚಲಾಯಿಸುವಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸ್ತಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂಥದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಇಲ್ಲಿಯ ಸ್ಥಳೀಯರಿದ್ದಾರೆ. ಜೊತೆಗೆ ಸ್ಥಳೀಯರನ್ನು ಮಾತನಾಡುವ ಸಂದರ್ಭದಲ್ಲಿ ಈಗಾಗಲೇ ಹೇಳಿದರು, BBMP ಆಫೀಸರ್ಸ್ಗೆ ಈ ಕುರಿತಾಗಿ ನಾವು ಕಂಪ್ಲೇಂಟನ್ನು ಮಾಡಿದ್ವಿ, ಆದರೆ ಯಾವುದೇ ಒಂದು ವೈಜ್ಞಾನಿಕವಾಗಿ ಇಲ್ಲಿ ಹಂಪನ್ನು ಹಾಕೋಕ್ಕೆ ಬರೋದಿಲ್ಲ ಅನ್ನುವಂಥ ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂಥದ್ದು. ಸರ್ ನಮಸ್ತೆ. ನಮಸ್ತೆ ಸರ್, ಏನಾಗ್ತಿದೆ ಸರ್ ನಿಮ್ಮ ಕೆಂಪೇಗೌಡ ಲೇಔಟ್ ಸೆಕೆಂಡ್ ಸ್ಟೇಜು? ಇಲ್ಲಿ ನೋಡಿ, ಈ ಬಸ್ ರೂಟ್ ಇದೆಯಲ್ಲ, ಅಲ್ಲಿ ಒಂದು ದುರಸ್ತಿ ಕಾರ್ಯ ನಡೀತು. BWSFನವರು ಪೈಪು ದೊಡ್ಡದಾಗಬೇಕು ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಹಾಗೇನಾಯಿತು, ಆ ರಸ್ತೆ ಸ್ವಲ್ಪ ಇಕ್ಕಟ್ಟಾಯಿತು. ಈ ವಾಹನಗಳೆಲ್ಲ ಈ ಕಡೆ ಬರೋಕ್ಕೆ ಶುರುವಾದರೆ ಇಲ್ಲಿ ವಿಪರೀತ ವಾಹನಗಳ ಇದಾಯಿತು. ಹಾಗಾಗಿ ಅನಾಹುತಗಳು ಜಾಸ್ತಿ ಆಯಿತು. ಯಾಕೆಂದರೆ ಇಲ್ಲಿ ಬರುವಂಥ ಇದು 4 ಕಡೆ ರಸ್ತೆ ಇರೋದರಿಂದ ವಾಹನಗಳು ಸಿಕ್ಕಾಪಟ್ಟೆ ಸ್ಪೀಡಾಗಿ ಬಂದು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡ್ಕೊಂಡು, ಏನಂದರೆ ಯಾವುದು ಸಾವುಗಳಾಗಲಿಲ್ಲ, ನೋವುಗಳಾಗಿ ಆಸ್ಪತ್ರೆ ಸೇರಿಕೊಂಡು, ಇತ್ತೀಚೆಗೆ ಈಗ 1 ವಾರದ ಹಿಂದೆ ಒಬ್ಬ ಈ ಜೀಪು ಟಾರ್ ಜೀಪ್ ಇದೆಯಲ್ಲ, ಅದರಲ್ಲಿ ಯಾರೋ ಬರ್ತಾಯಿದ್ರು. ಇನ್ನೊಬ್ಬ ಹುಡುಗ ಹೊಸ ಸ್ಕೂಟರು, ಸುಮಾರು 1.5 ಲಕ್ಷದ್ದು ಇರ್ಬೋದು, ಅದಕ್ಕೂ ಆ ಕಾರಿಗೂ ಡಿಕ್ಕಿಯಾಗಿ ಆ ಹುಡುಗ ಭಾಳ ಆಸ್ಪತ್ರೆ ಸೇರೋ ಥರ ಆಯಿತು. ಹಾಗಾಗಿ ವಾಹನ ಪೂರ್ತಿ ಜಖಮಾಗೋಯಿತು. ಅವನಿಗೆ ಜ್ಞಾನನೇ ಇಲ್ದಂಗೆ ಆಯಿತು. ನಾವು ಸುಮಾರು ಸರಿ ನಮ್ಮ ಇವ್ರ ಕಡೆ ಎಲ್ಲ ಇದನ್ನು ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಿದ್ರು. ಇಲ್ಲಿ ಹಂಪ್ಸ್ ಹಾಕೋದಕ್ಕೆ ಬರೋಲ್ಲ ಅಂತಾರೆ. ಯಾಕೆ ಅಂದರೆ ಅದೇನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಮಾಡೋಂಗಿಲ್ಲ ಅಂತ. ಆದರೆ ಒಂದು ಎಚ್ಚರಿಕೆ ಫಲಕ ಆದರೂ ಹಾಕಬೇಕು, ನಿಧಾನವಾಗಿ ಚಲಿಸಿ, ಅಥವಾ ಇನ್ನೇನಾದರೂ ಬೇರೆ ಮಾರ್ಗ ಇದ್ದರೆ ಅದನ್ನು ಮಾಡಬೇಕು. ನಮಗಿಲ್ಲೇನಾಗ್ಬಿಟ್ಟಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಇದು ಬಂದು ರೆಸಿಡೆನ್ಷಿಯಲ್ ಏರಿಯಾ. ಆ ಕಡೆ ಬರುವಂಥ ವಾಹನಗಳೆಲ್ಲ ಈ ರಸ್ತೆಗಳಿಗೆ ಬಂದು ನಮಗೆ ಈ ಶಬ್ದ ಮಾಲಿನ್ಯ ಜಾಸ್ತಿ ಆಗಿಬಿಟ್ಟಿದೆ. ಮನೇಲಿ ಇರೋಕ್ಕಾಗಲ್ಲ. ಅದು ಒಂದು 2 ತಿಂಗಳಾಗಿದೆ. ಆದರೆ ವಾಹನಗಳು ಈ ಕಡೆ ಸುಲಭ ಆಗೋಯ್ತು. ಆ ಕಡೆ ಮೇನ್ ರೋಡ್ನಲ್ಲಿ ಹೋಗೋದು ತಪ್ಪಿಸ್ಕೊಂಡು ಈ ಕಡೆ ಬರ್ತಾರೆ ಎಲ್ಲ. ಹಾಗಾಗಿ ವಾಹನಗಳ ದಟ್ಟಣೆ ಜಾಸ್ತಿಯಾಗಿ ಶಬ್ದ ಮಾಲಿನ್ಯ ಜಾಸ್ತಿ ಆಗೋಗ್ಬಿಟ್ಟು ನಮಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ದಿನ ಬೆಳಗಾದರೆ 1 ಅಲ್ಲ 2 ಆಕ್ಸಿಡೆಂಟ್ ಆಗ್ತಾನೆ ಇರ್ತೈತಿ. ಹಾಂಟೆಡ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ. ಹೌದಾ? ಏನೋ ನೆಗೆಟಿವ್ ಎನರ್ಜಿ ಇದೆ ಆ ಥರ ಎಲ್ಲ ಹೇಳ್ತಿದ್ದಾರಂತೆ. ಏನೋ ಹೇಳೋಕ್ಕೂ ಆಗೋದಿಲ್ಲ. ಓಕೆ ಸರ್, ನಿಮ್ಮ ಹೆಸರು?
ಪುಟ್ಟಶಂಕರಯ್ಯ ಅಂತ. ನಾನು ಇಲ್ಲಿ ವಾರ್ಡ್ ಅಧ್ಯಕ್ಷ ಆಗಿದ್ದೀನಿ, ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಪುಟ್ಟಶಂಕರಯ್ಯ ಅವರು ಹೇಳ್ತಿರುವಂಥ ಪ್ರಕಾರ ಈಗಾಗಲೇ ಏನು ಇಲ್ಲಿ ಸ್ಪೀಡ್ ಬ್ರೇಕರನ್ನು ಹಾಕೋಕೆ BBMP ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಆರ್ಡರ್ ಅಡ್ಡ ಬರುತ್ತೆ ಅಂತ ಹೇಳ್ತಿದ್ದಾರಂತೆ. ಆದರೆ ಈ ಭಾಗದಲ್ಲಿ ನೋಡಿ, ಈ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಎಲ್ಲಾದರೂ ಸೂಚನಾ ಫಲಕ ಅಥವಾ ರಿಫ್ಲೆಕ್ಟರ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಮಿರರ್ ರಿಫ್ಲೆಕ್ಟರ್ಗಳನ್ನು ಹಾಕಿದರೆ ಆ ಭಾಗದಿಂದ ಒಂದು ವೇಳೆ ವಾಹನ ಬಂದು ಈಗ ಈ ಭಾಗದಿಂದ ಬರ್ತಿದ್ರೆ ಆ ಒಂದು ರಿಫ್ಲೆಕ್ಟರ್ನಲ್ಲಿ ಆ ವಾಹನಗಳು ಕಾಣಿಸ್ತಾ ಹೋಗ್ತವೆ. ನೋಡ್ತಿರ್ಬೋದು, ಇದೇ ಒಂದು ಮನೆಯ CCTV ದೃಶ್ಯದಲ್ಲಿ ಆ ಒಂದು ಭೀಕರ ದೃಶ್ಯಗಳು ಸೆರೆಯಾಗಿರುವಂಥದ್ದು. ಸುಮಾರು 2 ತಿಂಗಳಲ್ಲಿ 6 ಬಾರಿ ಅಪಘಾತ, ಅದರಲ್ಲಿ ಸಾಕಷ್ಟು ಜನ ನೋವನ್ನು ಅನುಭವಿಸಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಯುವಕರು ಕೂಡ ಆಸ್ಪತ್ರೆಯನ್ನು ಸೇರುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ಈ ಬಗ್ಗೆ ಈಗಾಗಲೇ BBMP ಅಲ್ಲ, GB ಅಧಿಕಾರಿಗಳು, ಆಗಿನ BBMP ಈಗಿನ GB ಅಧಿಕಾರಿಗಳು ಕೂಡ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದು. ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ರೀತಿಯ ಕಿತ್ತು ಬಂದಿದೆಯಲ್ಲ ಈ ಮರದ್ದು. ಈ ಮರ ಯಾವ ಥರ ಕಿತ್ತು ಬಂದಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಗೂಡ್ಸ್ ವೆಹಿಕಲ್ ಬಂದು ಹೊಡೆದಿರುವಂಥ ಪರಿಣಾಮದಿಂದಾಗಿ ಅದರ ಬಾಡಿ ಟಚ್ ಆಗಿ ಈ ರೀತಿಯಾಗಿ ಕಿತ್ತು ಬಂದಿದೆ. ನೋಡಿ, ಮೇಲ್ಭಾಗದಿಂದ ಕಿತ್ತು ಬಂದಿದೆ. ಸುಮಾರು 2 ತಿಂಗಳಿಂದ ಆಲ್ಮೋಸ್ಟ್ ಇದೆ ಅಲ್ಲ ಸರ್ ಸಮಸ್ಯೆ ಇಲ್ಲಿ? ಹೇಳಿ ಸರ್. ಮರ ಏನಾಗೋಯ್ತು ಅಂದರೆ ಎಲ್ಲ ರಸ್ತೆಗೆ ವಾಲ್ಕೊಂಬಿಟ್ಟಿತ್ತು. ಅದನ್ನು ನಾವು ಎಷ್ಟೋ ಅರಣ್ಯಾಧಿಕಾರಿಗಳಿಗೆ ಹೇಳಿದ್ರು ಏನು ಕ್ರಮ ವಹಿಸಲಿಲ್ಲ. ಹಾಗಾಗಿ ಒಂದು ವಾಹನ ಏನಾಯಿತು, ದಿನ ಆದರೆ ಈ ದೊಡ್ಡ ವಾಹನಗಳು ಬರ್ತಾವಲ್ಲ, ಅವು ಡಿಕ್ಕಿ ಹೊಡೆದು ಹೋಗ್ತಾಯಿದ್ವು ಮರಕ್ಕೆ. ಒಂದು ತಗಲಾಕೊಂಡೇ ಬಿಡ್ತು. ಅದು ರಾತ್ರಿ ತಗಲಾಕೊಂಡಿದ್ದು, ಬೆಳಗ್ಗೆ ಆದರೂ ಅದನ್ನು ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಅರಣ್ಯ ಇಲಾಖೆಯವರು ಬಂದು ಮರ ಕಟ್ ಮಾಡಿ ಇದನ್ನು ಕೊಂಬೆಗಳನ್ನ ಕಟ್ ಮಾಡಿ ಅವರಿಗೆ ಇದು ಮಾಡಿದ್ರು. ಸಾಕಷ್ಟು ಡ್ಯಾಮೇಜ್ಗಳಾಗಿದೆ ಆ ಮರದಿಂದ. ಈಗ ಸ್ವಲ್ಪ ಅನುಕೂಲ ಆಗಿದೆ ಮರದ ಕೊಂಬೆ ಕಟ್ ಮಾಡಿರೋದ್ರಿಂದ. ವಾಹನಗಳು ಬಂದು ತಗಲಾಕೊಂಡು ಗ್ಲಾಸ್ಗಳೆಲ್ಲ ಒಡೆದೋಗಿ ತುಂಬ ಅನಾನುಕೂಲ ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು, ನಮಗೆ ಇಲ್ಲಿ ಸ್ಥಳೀಯರು ಅವರ ಫೋನ್ನಲ್ಲಿ ಫೋಟೋ ತೆಗೆದಿದ್ದಾರೆ. ಸೊ ಯಾವ ರೀತಿಯಾಗಿ ಒಂದು ಗೂಡ್ಸ್ ವೆಹಿಕಲ್ಲು ಮರಕ್ಕೆ ಹೋಗಿ ಕಚ್ಕೊಂಡ್ಬಿಟ್ಟಿದೆ ಅಂತೇಳಿ ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿಯ ಸ್ಥಳೀಯರು ಅನುಭವಿಸ್ತಿದ್ದಾರೆ. ಸದ್ಯಕ್ಕೆ GB ಅಧಿಕಾರಿಗಳಿಗೆ ಜೊತೆಗೆ ಇಲ್ಲಿಯ ಈ ಒಂದು ವಾರ್ಡ್ನ ಪ್ರಮುಖರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೂ ಯಾವುದೂ ಕೂಡ ಫಲಪ್ರದವಾಗ್ತಿಲ್ಲ ಅನ್ನುವಂತಹ ಕಂಪ್ಲೇಂಟನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಸ್ಪೀಡ್ ಬ್ರೇಕರನ್ನು ಹಾಕೋಕ್ಕೆ ಸುಪ್ರೀಂ ಕೋರ್ಟ್ನ ವಿಚಾರ, ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಸ್ಪೀಡ್ ಬ್ರೇಕರ್ ಹಾಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು GB ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಸದ್ಯಕ್ಕೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ GB ಅಧಿಕಾರಿಗಳು ಕಾರ್ಯಗತವನ್ನು ಮಾಡಬೇಕಾಗಿದೆ. ಇಲ್ಲಂತೇಳಿದ್ರೆ ನೋಡಿ, ಆ ಭಾಗದಲ್ಲಿ ಆ ಮರ ಇದೆಯಲ್ಲ, ಆ ಭಾಗದಲ್ಲಿ ಆ ಒಂದು ಮರಕ್ಕೆ ಏನು ನೇರವಾಗಿ ವಾಹನಗಳು ಹೋಗಿ ಗುದ್ದುತ್ತಿರುವಂಥ ಪರಿಣಾಮದಿಂದಾಗಿ ಈ ರೀತಿಯಾದಂಥ ಅನಾಹುತ ಸಂಭವಿಸ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಮರವನ್ನು ಕೂಡ ಇಲ್ಲಿಯ ಸ್ಥಳೀಯರೇ, ಇಲ್ಲಿಯ ಲೋಕಲ್ ರೆಸಿಡೆನ್ಸೇ ಕಟ್ ಮಾಡಿಸಿದ್ದಾರೆ. ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವಂಥ ಕಾರಣದಿಂದಾಗಿ ಸ್ಥಳೀಯರು ಈ ರೀತಿಯಾಗಿ ಮಾಡಿದ್ದಾರೆ. ಇನ್ನಾದರೂ BBMP ಅಥವಾ GB ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳೀಯರ ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕು. ಇಲ್ಲಿ ಸ್ಪೀಡ್ ಬ್ರೇಕರ್ ಅಥವಾ ರಿಫ್ಲೆಕ್ಟರನ್ನು ಹಾಕಿ ಅಥವಾ ಸೂಚನಾ ಫಲಕಗಳನ್ನು ಹಾಕಿ ಅಥವಾ ರಸ್ತೆಯಲ್ಲಿ ಈ ರೀತಿ ವಾಹನ ಸಂಚಾರ ನಡೀತಾ ಇದೆ, ಆದಷ್ಟು ಜಾಗರೂಕರಾಗಿ ನಿಧಾನವಾಗಿ ಸಂಚರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನಾ ಫಲಕಗಳನ್ನು ಹಾಕಿ ಆಗುವಂಥ ಅಪಘಾತಗಳಿಗೆ ಫುಲ್ ಸ್ಟಾಪನ್ನು ಕೊಡಬೇಕಾಗಿದೆ. ಇಲ್ಲಾಂತೇಳಿದ್ರೆ ಮತ್ತದೇ ಸಾವು, ಮತ್ತದೇ ನೋವು. ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಇವಿಷ್ಟು ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.